ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಅಬ್ಬಾ, ಚೆನ್ನೈನಲ್ಲಿ ಎಂಥ ಭಯಂಕರ ಒಂದು ಘಟನೆ ನಡೆದಿದೆ. ಅದನ್ನ ನೆನ್ಸ್ಕೊಂಡ್ರೇನೆ ಮೈಯೆಲ್ಲ ಒಂದ್ ಕ್ಷಣ ಜುಮ್ಮನ್ನತ್ತೆ. ಯಾಕಂದ್ರೆ ನಾರ್ಮಲ್ ಆಗಿ ಜನ ಓಡಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ರಸ್ತೆ ಬಾಯ್ ಬಿಟ್ಬಿಟ್ರೆ ಅಲ್ಲಿನ ಜನ ಓಡಾಡ್ತಾ ಇರೋರು ಏನ್ ಮಾಡ್ಬೇಕು? ಅದೇ ತರದ ಒಂದ್ ಘಟನೆ ಈಗ ಚೆನ್ನೈನಲ್ಲಿ ನಡೆದಿದೆ. ಚೆನ್ನೈನಲ್ಲಿ ಭೂಕುಸಿತ, ನಡು ರಸ್ತೆಯಲ್ಲಿ ಹೂತು ಹೋಯ್ತು ಕಾರು, ಬಸ್. ಚೆನ್ನೈನ ಅಣ್ಣಾಸಲೈ ಪ್ರದೇಶದಲ್ಲಿ ಭಾನುವಾರ ಭೂಕುಸಿತ ಉಂಟಾಗಿದೆ. 25 ಪ್ರಯಾಣಿಕರಿದ್ದ ಸಾರಿಗೆ ಬಸ್ ಮತ್ತು ಹೋಂಡಾ ಸಿಟಿ ಕಾರೊಂದು ನಡು ರಸ್ತೆಯಲ್ಲಿ ಹೂತು ಹೋಗಿದೆ. ಇಂಥದ್ದೊಂದು ಘಟನೆಯನ್ನ ಕಂಡು ಸಾರ್ವಜನಿಕರು ಆಶ್ಚರ್ಯ ಹಾಗೆ ಭಯ ಕೂಡ ಪಟ್ಟಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಉಂಟಾಗಿಲ್ಲ. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅಮೆರಿಕ ರಾಯಭಾರ ಕಚೇರಿ ಸೇರಿದಂತೆ ಪ್ರತಿಷ್ಠಿತ ಕಚೇರಿಗಳನ್ನೊಳಗೊಂಡ ಅಣ್ಣಾಸಲೈ ಪ್ರದೇಶದಲ್ಲಿ ಇಂಥ ಘಟನೆ ನಡೆದಿರೋದು ಆತಂಕ, ಅಚ್ಚರಿ, ಆಘಾತ ತಂದಿದೆ. ಜೆಮಿನಿ ಬ್ರಿಡ್ಜ್ ಸಮೀಪ ಮೆಟ್ರೋ ಕಾಮಗಾರಿ ನಡೀತಿದ್ದು ಇದರ ಬಳಿಯೇ ಭೂಕುಸಿತ ಉಂಟಾಗಿದೆ. ಸೊ ಇದೀಗ ಅಣ್ಣಾಸಲೈ ರೋಡ್ ಅಲ್ಲಿ ಜನ ಓಡಾಡಕ್ಕೂ ಹೆದರ್ತಾ ಇದ್ದಾರೆ. ಯಾವ ಟೈಮಲ್ಲಿ ಭೂಕುಸಿತ ಉಂಟಾಗತ್ತೆ, ಯಾವ ಟೈಮಲ್ಲಿ ರಸ್ತೆ ಬಾಯ್ ಬಿಡತ್ತೆ ಅಂತ ಹೇಳೋಕಾಗಲ್ಲ. ನಿಜಕ್ಕೂ ಇದು ಭಯಂಕರ. ಎಲ್ಲೋ ಒಂದ್ ಕಡೆ ಆ ಮೆಟ್ರೋ ಕಾಮಗಾರಿ ಒಂದು ರೀಸನ್ ಆದ್ರೆ, ಇನ್ನೊಂದ್ ಕಡೆ ಬಿಸಿಲಿನ ಬೇಗೆ ಜಾಸ್ತಿ ಆಗ್ತಿದ್ದು ಹಾಗೆ ಜನಸಂಖ್ಯೆ ಹೆಚ್ಚುತ್ತಾ ಇರೋ ಕಾರಣ ಭೂಮಿಗೆ ಭಾರ ತಡೆಯಕ್ಕಾಗದೆ ಈ ರೀತಿಯ ಅವಘಡಗಳು ಸಂಭವಿಸ್ತಾ ಇದೆ ಅಂತ ಅನ್ಸುತ್ತೆ. ಇದನ್ನ ನೀವು ಒಪ್ಕೋತೀರಾ? ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂಡ್ ಶೇರ್ ಕೂಡ ಮಾಡಿ.